ಗರ್ಭಗುಡಿಲಿ ಕೂತ್ಕೊಂಡಿರುವಂಥ ದೇವರು ಯಾವತ್ತೂ ಫೇಮಸ್ ಆಗಲ್ಲ. ಬೀದಿಗೆ ಬಂದು ವೈಲೆಂಟ್ ಆಗೋಂಥ ಈ ದೇವರುಗಳು ಬೇಗ ಫೇಮಸ್ ಆಗ್ತವೆ. ಈ ಮನುಷ್ಯ ಪ್ರಚಾರದ ಗೀಳು ಉಂಟು ಮಾಡಿಕೊಂಡು ಏನೆಲ್ಲ ಮಾಡ್ತಾನೆ ಅನ್ನೋದಕ್ಕೆ ಇಲ್ಲಿವರೆಗೂ ದೇವರು ಮೈ ಮೇಲೆ ಬಂದು ಕಲ್ಲು ತಿನ್ನೋ ದೇವ್ರು ನೋಡಿದ್ವಿ, ಮೆಣಸಿನ್ಕಾಯಿ ತಿನ್ನೋ ದೇವ್ರು ನೋಡಿದ್ವಿ, ಉಪದೇಶ ಮಾಡೋ ದೇವ್ರು ನೋಡಿದ್ವಿ. ಇವತ್ತು ಈ ಸಾಮಾಜಿಕ ಜಾಲತಾಣ ಬೆಳೆದಂತೆಲ್ಲ ಈಗ ನೋಡಿ ಬಟ್ಟೆ ಒಗೆಯೋ ದೇವ್ರು ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಎಂತೆಂಥ ದೇವ್ರುಗಳು ನೋಡ್ಬೋದು. ಏನ್ರಿ ಇದು? ಎಲ್ಲಿಗೆ ಬಂತ್ರಿ ದೇವರು? ಬೀದಿಗೆ ತಂದು ನಿಲ್ಲಿಸ್ಬಿಟ್ವಲ್ರಿ ದೇವ್ರುಗಳನ್ನ. ನಮ್ಮ ಪ್ರಚಾರಕ್ಕೆ ನಾನು ಒಂದು ಟಿ ವಿನಲ್ಲಿ ಕೆಲಸ ಮಾಡ್ತಿದ್ದೆ. ಈ ಪವಾಡಗಳನ್ನು ಅನಾವರಣ ಮಾಡೋದು. ಅಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಹೆಂಗಸಿಗೆ ದೇವ್ರು ಬಂದ್ಬಿಟ್ಟಿತ್ತು. ನಾವು ಹೋಗಿ ವಿಡಿಯೋ ಮಾಡ್ಕೊಳಪ್ಪ ಅಂತ ಕ್ಯಾಮ್ರಾಮನ್ಗೆ ಹೇಳ್ತೀವಿ. ಬೇಡ ಸರ್, ಒಳ್ಳೆ ಸಬ್ಜೆಕ್ಟ್ ಅಪ್ಪ ಅಂತ. ಗೊತ್ತಾಗಲ್ಲ, ಸುಮ್ಕಿರಿ ಸರ್ ನೀವು, ಈ ದೇವ್ರು ಬೇಡ. ಅಲ್ಲಯ್ಯ, ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ನಾನು ಏನು ಹೇಳಿದ್ರು, TRP ಇಲ್ಲ ಸರ್, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಸರ್? ಏನು TRP ಇಲ್ಲ ಅಂತಂದರೆ ಪಕ್ಕಕ್ಕೆ ಕರ್ಕೊಂಡೋಗಿ, ಅಷ್ಟು ಮುಖದ ಲಕ್ಷಣ ಇಲ್ಲ ಸರ್ ಅಂತ ಹೇಳ್ದ. ಈ ದೇವರಿಗೆ ಎಲ್ಲ ಥರದ ದೇವ್ರುಗಳು ನೋಡಿದಾಗ ಪ್ರಚಾರಕ್ಕೆ ಗೊತ್ತಾಗ್ಲಿಲ್ವಲ್ಲ. ಈಗ ಈ ದೇವರ ಟ್ರೆಂಡ್ ಏನು ಗೊತ್ತಾ? ಬಟ್ಟೆ ಒಗೆಯೋದು. ಮೈ ಮೇಲೆ ದೇವರು ಬಂದು ನೋಡಿ ಅಲ್ಲಿ ಹೆಂಗ್ ಬಟ್ಟೆ ಒಗಿತಾ ಇದೆ. ಇನ್ನು ಏನೇನು ನೋಡ್ಬೇಕ್ರಿ ನಾವು?